ಸುಮಿ, ಅಣ್ಣ, ಸಂತೋಷ್ ಬಗ್ಗೆ ಯೋಚನೆ ಮಾಡ್ತಾ ಇದೆಯಲ್ವಾ? ಅದನ್ ಬಿಟ್ರೆ ನನ್ನ ಮನ್ಸಲ್ಲಿ ಬೇರೆ ಏನ್ ಯೋಚನೆ ಇರುತ್ತೆ ಅಣ್ಣ? ಈ ವಿಷಯದಲ್ಲಿ ಯಾವ ನಿರ್ಧಾರಕ್ಕೆ ಬರಬೇಕು ಅಂತ ನನಗೂ ತೋಚ್ತಾ ಇಲ್ಲ. ಅವ್ರನ್ನ ಕ್ಷಮಿಸಿ ಮನೆಗೆ ಕರ್ಸ್ಕೊಂಡ್ರೆ ನಾನೇ ರಾಶಿಗೆ ಅನ್ಯಾಯ ಮಾಡ್ದಾಗತ್ತೆ. ಸಂತೋಷನೇ ನನ್ನ ಗಂಡ ಅಂತ ಪಾಪ ಹುಡುಗಿ ಎಷ್ಟು ಕನಸುಗಳನ್ನು ಕಂಡಿದ್ಲೋ ಏನೋ. ಅವರಿಬ್ಬರು ಈ ಮನೆಯಲ್ಲಿ ದಿನ ಸಂತೋಷವಾಗಿರೋದನ್ನು ನೋಡ್ತಾ ರಾಶಿ ತುಂಬಾನೇ ಹಿಂಸೆ ಅನುಭವಿಸ್ತಾ ಇರ್ತಾಳೆ. ಅದನ್ನು ನೋಡೋದಕ್ಕೆ ನನ್ನಿಂದ ಆಗೋದಿಲ್ಲ. ಹಾಗೇನೆ ಸಿತಾರ ಈ ಮನೆ ಸೊಸೆ ಅಂತ ಒಪ್ಕೊಳ್ದೇ ಇರೋದಕ್ಕೂ ನನ್ನಿಂದ ಆಗ್ತಾ ಇಲ್ಲ. ಒಪ್ಕೊಳ್ದೇ ಇದ್ರೆ ಒಂದು ಹೆಣ್ಣಿಗೆ ಅನ್ಯಾಯ ಮಾಡ್ದಾಗತ್ತೆ. ಯಾಕೆಂದ್ರೆ ಸಿತಾರಾಗಿ ಹೇಳಿ ಅವಳು ಒಪ್ಪಿಗೆ ಪಡೆದು ಸಂತೋಷ್ ಅವಳು ಕುತ್ತಿಗೆ ತಾಳಿ ಕಟ್ಟಿಲ್ಲ. ಆ ಹುಡುಗಿ ಗೊತ್ತಿಲ್ಲದೇನೆ ಸಂತೋಷ್ ತಾಳಿ ಕಟ್ಬಿಟ್ಟಿದ್ದಾನೆ. ತಪ್ಪಾಗಿರೋದು ನಮ್ಮ ಕಡೆಯಿಂದ. ನಿನ್ನ ಮಗಳೇ ಈ ಮನೆ ಸೊಸೆ ಅಂತ ನಿನಗೆ ಮಾತು ಕೊಟ್ಟಿದ್ದೆ. ಆ ಮಾತು ಯಾವತ್ತೂ ಸುಳ್ಳಾಗೋಯ್ತು. ಸುಮಿ, ಈಗ ನೀನ್ ಹೇಗೆ ಹೇಳ್ತೀಯ ಹಾಗೆ. ನಿನ್ ತೀರ್ಮಾನನೇ ಕೊನೆ ತೀರ್ಮಾನ. ಸಂತೋಷನ ಕ್ಷಮಿಸಿ ಮನೆಗೆ ಬರೋದಕ್ಕೆ ಹೇಳು ಅಂದ್ರೆ ಹಾಗೆ ಮಾಡ್ತೀನಿ. ಇಲ್ಲ ಅಂದ್ರೆ ಅವನು ಸಿತಾರ ಜೊತೆ ಬೇರೆ ಎಲ್ಲಾದ್ರೂ ಸಂಸಾರ ಮಾಡ್ಕೊಂಡಿರ್ಲಿ. ರಾಶಿಗೆ ಒಬ್ಬ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡೋಣ. ಅಣ್ಣ, ನನ್ಗೆ ರಾಶಿ ಬೇರೆ ಅಲ್ಲ, ಸಂತೋಷ್ ಬೇರೆ ಅಲ್ಲ, ಸಿತಾರ ಬೇರೆ ಅಲ್ಲ. ಎಲ್ರೂ ನನ್ನ ಮಕ್ಳಿದ್ದ ಹಾಗೆ ಅಣ್ಣ. ಅವ್ರಿಬ್ರನ್ನು ಮನೆಗೆ ಬರೋಕ್ ಹೇಳು. ಅವ್ರ ಈ ಮನೇಲಿ ಸಂತೋಷವಾಗಿರ್ಲಿ. ನಾನು ನನ್ನ ಮಗಳು ಯಾವ್ದಾದ್ರೂ ಮೂಲಲ್ಲಿ ಇದ್ಕೋತೀವಣ್ಣ. ಅಣ್ಣ, ನನ್ನ ರಾಶಿ ಬದುಕಿನ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ ಅಣ್ಣ. ಮೊದಲು ಸಂತೋಷನ ಮನೆಗೆ ಬರೋದಕ್ಕೆ ಹೇಳು. ಹಾಗೆ ಸಂಗೀತ ಅವ್ರಿಗೆ ಫೋನ್ ಮಾಡಿ ಸಿತಾರನ ಮನೆ ಕರ್ಕೊಂಡು ಬನ್ನಿ ಅಂತ ಹೇಳು. ಅವ್ರಿಗೆ ಆರ್ತಿ ಬೆಳಗಿ ಮನೆ ತುಂಬಿಸ್ಕೊಳ್ಳೋಣ. ಸುಮಿ, ನೀನಿವತ್ತು ನನ್ನ ಪಾಲಿಗೆ ದೇವತೆ ಆಗ್ಬಿಟ್ಟೆ. ನನ್ನ ಮಗಳು ಭವಿಷ್ಯಕ್ಕಾಗಿ ನಾನು ದೆವ್ವದ ತರನೂ ಆಗ್ತೀನಿ ಅಣ್ಣ. ನೀನ್ ಅವಳನ್ನ ಮನೆ ಕರ್ಕೊಂಡ್ ಬಾ, ನಾನು ಆರ್ತಿ ಬೆಳಗ್ಗೆ ಒಳಗಡೆ ಕರ್ಕೋತೀನಿ. ಹಾಗೇನೆ ಅವಳನ್ನ ಈ ಮನೆಯಿಂದ ಹೊರಗಡೆನೂ ಕಳಿಸ್ತೀನಿ. ಸುಮಿತ್ರಾ, ರಾಶಿ, ಭಟ್ರೆ, ಟೇಬಲ್ ಮೇಲೆ ನನ್ನ ಮೊಬೈಲ್ ಇದೆ, ತಗೊಳ್ಳಿ. ತಂದೆ ಯಜಮಾನ್ರೆ. ಜಯರಾಮ್ ಸರ್ ಫೋನ್ ಮಾಡಿದ್ದಾರೆ. ಹಲೋ ಸರ್. ಸಂಗೀತ, ನಿಮ್ ತಂಗಿನ ನಮ್ಮನೆಗೆ ಯಾವಾಗ ಕರ್ಕೊಂಬರ್ತೀರಾ? ಸರ್, ನಮ್ಮನೆ ಸೊಸೆನ ನಮ್ಮನೆಗೆ ಯಾವಾಗ ಕರ್ಕೊಂಬರ್ತಿದ್ದೀರಾ ಅಂತ ಕೇಳ್ತಾ ಇದ್ದೀನಿ.
ಥ್ಯಾಂಕ್ ಯು ವೆರಿ ಮಚ್. ಇನ್ಫ್ಯಾಕ್ಟ್ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನನ್ನ ತಂಗಿಗೆ ಒಂದು ಹೊಸ ಜೀವನ ಕೊಟ್ಬಿಟ್ರಿ ಸರ್. ಥ್ಯಾಂಕ್ಸ್ ಅಗೇನ್. ಸಂಗೀತ, ಯಾವ್ಯಾವಾಗ ಏನೇನಾಗಬೇಕು ಏನೇನು ನಡಿಬೇಕು ಅದು ಹಾಗೆ ಆಗುತ್ತೆ. ತಪ್ಪು ನಡೆದಿರೋದು ನಮ್ಮ ಕಡೆಯಿಂದ. ಆ ತಪ್ಪನ್ನ ಸರಿಪಡಿಸ್ಬೇಕಾಗಿದ್ದು ನನ್ನ ಕರ್ತವ್ಯ. ಅದನ್ನು ಮಾಡ್ತಾ ಇದ್ದೀನಿ. ನೀವೀಗ ನಮ್ಮ ಬೀಗರು. ಒಂದು ಒಳ್ಳೆ ದಿವಸ ನೋಡಿ ನಿಮ್ಮ ತಂಗಿನ ನಮ್ಮ ಮನೆಗೆ ಕರ್ಕೊಂಬಂದು ಮನೆ ತುಂಬಿಸ್ಕೋತೀವಿ. ಸರಿ ಸರ್, ಹಾಗೆ ಆಗ್ಲಿ. ಜಯರಮ್ಮ ಸ್ವಲ್ಪ ಫೋನ್ ಕೊಡು ಫೋನು. ನನ್ಗೆ ಅವಳ ಜೊತೆ ಮಾತಾಡ್ಬೇಕು. ಸಂಗೀತ, ಅಮ್ಮ, ನನ್ನ ಮಗ ಒಪ್ಕೊಂಬಿಟ್ಟ. ಸೀತಾರ ನಮ್ಮನೆ ಸೊಸೆ ಕಣೆ. ಸೀತಾರ ನಮ್ಮನೆ ಸೊಸೆ. ಅಮ್ಮ, ನಿಮ್ಮ ಉಪಕಾರನ ನಾನು ನಮ್ಮನೆಯವರೆಲ್ಲ 7 ಜನ್ಮಕ್ಕೂ ಮರೆಯೋದಿಲ್ಲ ಅಮ್ಮ. ಇದು ಉಪಕಾರ ಅಲ್ಲ ಸಂಗೀತ. ನಮ್ಮ ಮನೆ ಕಡೆಯಿಂದ ಮಾಡ್ಬೇಕಾದ ಕರ್ತವ್ಯ. ಒಂದ್ ಒಳ್ಳೆ ದಿವಸ ನೋಡ್ಕೊಂಡು ನಮ್ ಸೀತುನ ನಿಮ್ ಮನೆ ಕರ್ಕೊಂಡ್ ಬರ್ತೀನಮ್ಮ. ಸಂಗೀತ, ಇದು ನಿಮ್ಮನೆ ಅಂತ ಹೇಳ್ಬೇಡ. ಇನ್ಮೇಲೆ ಇದು ನಿನ್ನ ಮನೆ. ಸಂಗೀತ, ಸೀತಾರನ ಯಾವಾಗ ಕರ್ಕೊಂಡ್ ಬರ್ತೀನಿ ಅಂತ ಒಂದಿನ ಮುಂಚೆನೆ ಹೇಳ್ಬೇಕು. ನನ್ಗೆಲ್ಲ ಏರ್ಪಾಡು ಮಾಡ್ಕೋಬೇಕು. ಆಯ್ತಮ್ಮ. ಸರಿ ಸಂಗೀತ, ಫೋನ್ ಇಡ್ಲಾ? ಜಯರಾಮ, ನನ್ ಕಂದ, ಎಂತ ತೊಟ್ಟು ಬಂತು ನಿಂದು. ಕೊನೆಗೂ ಸೀತಾರನ ನಮ್ಮನೆ ಸೊಸೆ ಅಂತ ಒಪ್ಕೊಂಡ್ಬಿಟ್ಟಿಯಲ್ಲೋ. ಒಪ್ಕೊಂಡ್ಬಿಟ್ಟೆ. ಅಷ್ಟೇ ಸಾಕು ನನಗೆ. ಅಷ್ಟೇ. ಅಮ್ಮ, ನನ್ನ ಈ ನಿರ್ಧಾರಕ್ಕೆ ಕಾರಣ ನನ್ನ ತಂಗಿ ಸುಮಿತ್ರಾ. ಬಾಯಲ್ಲಿ ಎಂತ ವಿಶಾಲವಾದ ಮನಸ್ಸು ನಿಂದು. ನಿನ್ ಸಂಕಟನ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಹೆಣ್ಣಿಗೆ ಹೊಸ ಬದುಕು ಕೊಟ್ಬಿಟ್ಟೆ. ನಂಗೆ ತುಂಬಾ ಸಂತೋಷ ಆಗ್ತಿದ್ದಮ್ಮ. ತುಂಬಾನೇ ಸಂತೋಷ ಆಗ್ತಿದೆ. ನೋಡು, ನಮ್ ರಾಶಿಗೆ ಎಂತ ಗಂಡು ಹುಡುಕಿ ಅದ್ಧೂರಿಯಾಗಿ ಮದ್ವೆ ಮಾಡ್ತೀನಿ ಅಂತ. ಅಮ್ಮ, ಸೀತು, ದೊಡ್ಡಮ್ಮ, ಸೀತು. ಏನಾಯ್ತಮ್ಮ? ಸೀತು ಇಲ್ಲಿ. ಏನಕ್ಕ? ಒಂದು ಸಂತೋಷದ ವಿಷಯ. ಏನಾಯ್ತು? ಏನು ಹೇಳು. ದೊಡ್ಡಮ್ಮ, ಜಯರಾಮ್ ಸರ್ ಇವಳನ್ನ ಅವ್ರ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ. ನೋಡಿ ಅಮ್ಮ, ಸಿತಾರ ನಾಚ್ಕೊಳ್ತಾ ಇರೋದನ್ನ. ಹಾಗೇನಿಲ್ಲ, ಸಮಸ್ಯೆ ಬಗೆಹರಿತಲ್ಲ ಅಂತ ನೆಮ್ಮದಿ ಅಷ್ಟೆ. ನನ್ಗೇನಂತ ಸಂತೋಷ ಆಗ್ತಿಲ್ಲ. ಸೀತು, ಏನಮ್ಮ ಹೀಗಂತಿದೀಯಾ? ಹೌದು ದೊಡ್ಡಮ್ಮ, ಅಪ್ಪ ಅಮ್ಮ ಈ ಪರಿಸ್ಥಿತಿಲಿರುವಾಗ ನಾನು ಹೇಗ್ ಸಂತೋಷ ಪಡ್ಲಿ? ಹಾಗಂತ ಅದೇ ವಿಷಯನ ನೀನ್ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗ್ತಾ ಇರ್ಬೇಡ ಕಣೆ. ಈ ಮನೆಯಲ್ಲಿ ಈಗಷ್ಟೇ ಒಂದು ಸಂತೋಷದ ವಿಷಯ ಕೇಳಿ ಬರ್ತಾ ಇದೆ. ಅಪ್ಪ ಅಮ್ಮ ಹುಷಾರಾಗೋದು ಎಷ್ಟು ಮುಖ್ಯನೋ, ನೀನು ಆ ಮನೆಗೆ ಸೊಸೆಯಾಗಿ ಹೋಗೋದು ಅಷ್ಟೇ ಮುಖ್ಯ ಆಗಿತ್ತು ಸೀತು. ಅಕಸ್ಮಾತ್ ಜಯರಾಮ್ ಸರ್ ಏನಾದ್ರು ಈ ಮದ್ವೆಗೆ ಒಪ್ಪಿಗೆ ಕೊಡ್ಲಿಲ್ಲ ಅಂದಿದ್ರೆ ಆಮೇಲೆ ಎಂತ ಕೆಟ್ಟ ಆಪಾದನೆ ಬರ್ತಿತ್ತು ಗೊತ್ತಾ? ಸಂತೋಷ್ ಏನೋ ಬೇರೆ ಮನೆ ಮಾಡಿ ನಿನ್ನನ್ನು ಸಾಕ್ತಿದ್ದ, ಆದ್ರೆ ತಂದೆ ಮಗನ್ನ ದೂರ ಮಾಡಿದ್ವಿ ಅನ್ನೋ ಆಪಾದನೆ ಜೀವನ ಪೂರ್ತಿ ನಮ್ಮ ಮೇಲೆ ಇದ್ದೇ ಇರ್ತಿತ್ತು.
ಇಷ್ಟೆಲ್ಲ ಉಪಕಾರ ಮಾಡಿ ಜಯರಾಮ್ ಸರ ದೃಷ್ಟಿಲಿ ನಾವು ತುಂಬಾ ಚಿಕ್ಕವರು ಅಂತ ಅನಿಸ್ಕೊಂಡ್ಬಿಡ್ತಿದ್ವಿ. ಮತ್ತಿನ್ಯಾವತ್ತೂ ನಾವು ಅವ್ರ ಮುಖ ತೋರ್ಸಕ್ ಆಗ್ತಿರ್ಲಿಲ್ಲ ಸೀತು. ಜಾನ್ಕಮ್ಮ ಅವ್ರಿಗೆ ಒಂದು ಫೋನ್ ಮಾಡೋ ಯೋಗ್ಯತೆನೂ ಕಳ್ಕೊಂಡ್ಬಿಡ್ತಿದ್ದೆ ನಾನು. ನಮ್ ಕಷ್ಟನೆಲ್ಲ ದೂರ ಮಾಡಿ ಜಯರಾಮ್ ಸರ್ಗೆ ನಮ್ಮಿಂದ ದೊಡ್ಡ ಅನ್ಯಾಯ ಆಗ್ಬಿಡ್ತಿತ್ತು. ನೀನ್ ಹೇಳೋದು ಸರಿ ಸಂಗೀತ, ಆದ್ರೆ ಸದ್ಯ ದೇವ್ರ ದಯದಿಂದ ಹಾಗಾಗ್ಲಿಲ್ವಲ್ಲ, ಅಷ್ಟೇ ಸಾಕು. ಹೌದು ದೊಡ್ಡಮ್ಮ, ಈ ವಿಷಯದಲ್ಲಿ ನಾವು ಅದೃಷ್ಟ ಮಾಡಿದೀವಿ ಅಲ್ವಾ? ಅಷ್ಟೇ ಅಲ್ಲ, ನಮ್ ಸೀತು ಆ ಮನೆಗೆ ಸೊಸೆ ಆಗೋಗೋದಕ್ಕೆ ತುಂಬಾನೇ ಅದೃಷ್ಟ ಮಾಡಿದಾಳೆ. ಅದ್ ಸರಿ ಸಂಗೀತ, ಒಂದ್ ಒಳ್ಳೆ ದಿನ ನೋಡ್ಕೊಂಡು ಸೀತುನ ಆ ಮನೆಗೆ ಬಿಟ್ಟು ಬರೋಣ. ಆದ್ರೆ ಅದಕ್ಕಿಂತ ಮುಂಚೆ ಈ ವಿಷಯನ ತುಂಬಾ ಸೂಕ್ಷ್ಮವಾಗಿ ಅಮ್ಮನ ಹತ್ರ ಹೇಳ್ಬೇಕು ದೊಡ್ಡಮ್ಮ. ಹೇಳಿಲ್ಲ ಅಂದ್ರೆ ಅವ್ರಿಗೆ ಅನ್ಯಾಯ ಮಾಡ್ದಾಗತ್ತೆ. ಹೇಳಿದ್ರೆ ಅಮ್ಮ ತುಂಬಾ ಸಂತೋಷ ಪಡ್ತಾರೆ ಅಂತ ಅನ್ಸುತ್ತೆ. ಖಂಡಿತ ಹೇಳು ಸಂಗೀತ, ಇದ್ರಲ್ಲಿ ನಮ್ ಸೀತುದ್ ಏನು ತಪ್ಪಿಲ್ಲ ಅಂತಾನು ಹೇಳು. ನಾನ್ ನಿಮ್ ದೊಡ್ಡಪ್ಪನಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ, ಹಾಗೆ ಬರೋದಕ್ಕೂ ತಿಳಿಸ್ತೀನಿ, ಸರಿನಾ? ಸರಿ. ಬಿಸಿ ಬಿಸಿ ಟೀ. ಭಟ್ರೆ, ಸಿತಾರ ಮನೆಗೆ ಬರೋ ದಿವಸ 10 ಥರದ ಸ್ವೀಟ್ಸ್ ಮಾಡಬೇಕು, ಮನೆಯೆಲ್ಲ ಶೃಂಗಾರ ಮಾಡಬೇಕು. ಸಿತಾರನ ಮನೆ ತುಂಬಿಸ್ಕೊಳ್ಳೋಣ. ನನ್ಗಂತೂ ಈ ಮನೇಲಿ ಒಳ್ಳೆ ಕಂಪನಿ ಸಿಗ್ದಂಗಾಗತ್ತೆ. ಜಯರಾಮ, ಈ ಸಮಸ್ಯೆ ಇಷ್ಟು ಬೇಗ ಬಗೆಹರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಎಲ್ಲ ನಮ್ಮ ಸುಮಿತನ ದೊಡ್ಡ ಗುಣ. ಬೆಟ್ಟದ ಹಾಗೆ ಬಂದ ಸಮಸ್ಯೆ ಮಂಡಿನ ಕರಗೋಯ್ತು. ಅಮ್ಮ, ನನಗೆ ನನ್ನ ಜೀವನಕ್ಕಿಂತ ಸಂತೋಷ್ ಜೀವನ ತುಂಬಾ ಮುಖ್ಯ ಅಮ್ಮ. ನೋಡ್ತಾ ಇರಿ, ಈ ಮನೆಗೆ ಬರೋ ಸೊಸೆನ ಮುಂದೆ ನಾನು ಹೇಗೆ ನೋಡ್ಕೋತೀನಿ ಅಂತ. ಸುಮಿ, ಮಗನ್ ಮದುವೆನಂತೂ ನೋಡೋ ಭಾಗ್ಯ ಸಿಗ್ಲಿಲ್ಲ. ಅಟ್ಲೀಸ್ಟ್ ರಿಸೆಪ್ಷನ್ ಆದ್ರೂ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಹೌದಣ್ಣ, ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು. ಮಾವ, ಈ ಸಮಾರಂಭನ ಮನೇಲೇ ಮಾಡೋಣ, ಹೋಟೆಲಲ್ಲೆಲ್ಲೂ ಬೇಡ. ಆಯ್ತು ಮರಿ, ಹಾಗೆ ಆಗ್ಲಿ. ಯಜಮಾನ್ರೆ, ಈ ಮನೆನ ಅರಮನೆ ತರ ಶೃಂಗಾರ ಮಾಡೋ ಜವಾಬ್ದಾರಿ ನಂದು. ಆಯ್ತು, ಆ ಜವಾಬ್ದಾರಿ ನಿಮ್ಮದೇ, ಸರಿನಾ? ಹಲೋ ಅಮ್ಮ, ನಾನ್ ಸಂಗೀತ. ಹೇಳಮ್ಮ ಸಂಗೀತ. ಅಮ್ಮ, ತುಂಬಾ ತುಂಬಾ ಸಂತೋಷದ ವಿಷಯ. ಜಯರಾಮ್ ಸರ್ ನನ್ನ ತಂಗಿನ ತಮ್ಮನೆ ಸೊಸೆ ಅಂತ ಒಪ್ಕೊಂಡ್ಬಿಟ್ರಮ್ಮ. ನನ್ ಮುಂದೆ ಇದ್ದ ದೊಡ್ಡ ಸಮಸ್ಯೆಗೆ ಪರಿಹಾರ ಸಿಕ್ಬಿಡ್ತಮ್ಮ. ನನ್ನ ತಂಗಿ ಇನ್ ಮುಂದೆ ಆ ಮನೆಯಲ್ಲಿ ಸುಖವಾಗಿರ್ತಾಳೆ. ಹಾಗೇನೆ ನೀನು ನಮ್ಮ ಮನೇಲಿ ಸಂತೋಷವಾಗಿರ್ತೀಯ ಅಲ್ವಾ ಸಂಗೀತ? ಹೌದಮ್ಮ, ನೀವ್ ಫಿಕ್ಸ್ ಮಾಡಿರೋ ಡೇಟ್ನಲ್ಲೇ ನಾನು ರಘುನ್ ಮದ್ವೆ ಮಾಡ್ಕೊಳ್ತೀನಿ. ಸಂಗೀತ, ಇದೊಂದು ಮಾತಿಗಾಗಿ ನನ್ನ ಜೀವ ಕಾಯ್ತಾ ಇತ್ತು ಕಣೆ. ಅಮ್ಮ, ಒಂದೊಂದು ಮಾತು ನಡೆಸ್ಕೊಡ್ತೀರಾ? ನೀನ್ ಏನ್ ಬೇಕಾದ್ರೂ ಕೇಳು, ಖಂಡಿತ ನಡೆಸ್ಕೊಡ್ತೀನಿ. ನಾನು ರಘುನ್ ಮದ್ವೆ ಆಗ್ತೀನಮ್ಮ. ಆದ್ರೆ ತಂದೆ ತಾಯಿ ಹುಷಾರಾಗೋವರೆಗೂ ನಾನು ನಮ್ಮನೆಯಲ್ಲೇ ಇರ್ತೀನಿ. ನಮ್ ಎರಡು ಮನೆ ಒಂದೇ ಸಂಗೀತ, ನೀನ್ ಎಲ್ಲಿ ಬೇಕಾದ್ರೂ ಇರ್ಬೋದು. ನನಗ್ ಬೇಕಾಗಿರೋದು ಒಂದೇ, ನನ್ನ ಮಗನ ಕೈಯಲ್ಲಿ ತಾಳಿ ಕಟ್ಟಿಸ್ಕೋಬೇಕು ನೀನು, ಅಷ್ಟೇ. ಆ ಆಸೆ ನೆರವೇರ್ತಾ ಇದೆಯಲ್ಲಮ್ಮ, ನನ್ಗಷ್ಟು ಸಾಕು ಕಣೆ. ಈ ಸಂತೋಷದ ಜೊತೆಗೆ ನಮ್ಮ ಅಪ್ಪ ಅಮ್ಮ ಇಬ್ರು ಹುಷಾರಾಗ್ಬಿಟ್ರೆ ನಂಗೆ ಅಷ್ಟೇ ಸಾಕಮ್ಮ. ಖಂಡಿತ ಬೇಗ ಹುಷಾರಾಗ್ತಾರೆ ಸಂಗೀತ, ನೀನೇನು ಯೋಚನೆ ಮಾಡ್ಬೇಡ. ಇನ್ ಮುಂದೆ ನಮ್ಗೆ ಒಳ್ಳೆ ದಿನಗಳು ಪ್ರಾರಂಭ ಆಯ್ತು ಅಂತಾನೆ ತಿಳ್ಕೊ.
ನೋಡ್ಕೊಳ್ತಾರೆ, ಒಂದು ನಿಮಿಷ ಈಗಲೇ ಬರ್ತೀನಿ. ಹಲೋ ಡ್ಯಾಡಿ. ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಹೇಗೆ ನಡೀತಾ ಇದೆ ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ. ನನಗೆ ಗೊತ್ತು ಸಿತಾರಾ ಅಲ್ಲ, ನಿನ್ನ ಹೆಂಡತಿ ಈಗಾಗಲೇ ನಿನಗೆ ಈ ವಿಷಯ ತಿಳಿಸಿರ್ತಾಳೆ ಅಂತ. ದೇಹದಿಂದ ಉಸಿರನ್ನು ದೂರ ಮಾಡಿಕೊಂಡು ಬದುಕೋದಕ್ಕೆ ಹೇಗೋ ಸಾಧ್ಯ. ಕೂಡಲೇ ಮನೆಗೆ ಬಾ. ನೀನೊಬ್ಬನೇ ಅಲ್ಲ, ಜೊತೆಗೆ ನಿನ್ನ ಹೆಂಡತಿನೂ ಕರ್ಕೊಂಬ. ಥ್ಯಾಂಕ್ಸ್ ಡ್ಯಾಡಿ, ಥ್ಯಾಂಕ್ ಯು ಸೋ ಮಚ್. ನೋ ನೋ ನೋ, ಕಣ್ಣೀರು ಹಾಕಬಾರ್ದು. ನೀನು ಕಣ್ಣೀರು ಹಾಕಿದ್ರೆ ಕಾರಣನೇ ಇಲ್ಲದೆ ನನ್ನ ಕಣ್ಣಲ್ಲೂ ನೀರು ಬಂದ್ಬಿಡುತ್ತೆ. ಕಾಯ್ತಾ ಇರ್ತೀವಿ, ಹೆಂಡ್ತಿನ ಕರ್ಕೊಂಡು ಬೇಗ ಬಾ. ಸರಿ ಡ್ಯಾಡಿ. ಸೀತು ಬಾ. ಬಾ ಅಕ್ಕ, ನಂಗೆ ಭಯ ಆಗ್ತಿದೆ ಅಕ್ಕ. ಅಮ್ಮ ನಾನು ಮದುವೆ ಆಗಿರೋ ವಿಚಾರ ಕೇಳಿ ಹೇಗೆ ರಿಯಾಕ್ಟ್ ಮಾಡ್ತಾರೋ ಏನೋ, ನಂಗೆ ಭಯ ಆಗ್ತಿದೆ. ಬೇಡ, ಹೆದರ್ಕೋಬೇಡ. ನೀನ್ ಮದುವೆ ಆಗಿರೋ ವಿಷಯ ಗೊತ್ತಾದ್ಮೇಲೆ ಅಮ್ಮ ಸಂತೋಷ ಪಡ್ತಾರೆ ಅಂತ ನಂಗೆ ಅನ್ಸುತ್ತೆ ಕಣೆ. ಇಲ್ಲ, ಅಮ್ಮ ಈ ವಿಚಾರ ಕೇಳಿ ಆ ಶಾಕಿಂದ ಮುಂಚಿನ ಥರನೇ ವರ್ತಿಸಕ್ ಶುರು ಮಾಡಿದ್ರೆ ನನ್ಗದನ್ನ ನೋಡಕ್ ಆಗಲ್ಲ ಅಕ್ಕ, ಆಗಲ್ಲ. ನೋಡು, ನೀನೇನು ಹೆದರ್ಕೋಬೇಡ. ಅಮ್ಮನ ಹತ್ರ ನೇರವಾಗಿ ಈ ವಿಷಯನ ಮಾತಾಡೋದು ಬೇಡ. ಈ ವಿಚಾರನೆಲ್ಲ ಹೇಗೆ ತಿಳಿಸ್ಬೇಕು ಅಂತ ನನಗೆ ಗೊತ್ತು ಕಣೆ. ಬಾ. ಅಮ್ಮ, ಸಂಗೀತ, ಯಾವುದೋ ವಿಷಯ ಹೇಳಬೇಕು ಅಂತ ಬಂದಿದೆಯಲ್ವಾ? ಅದೇನು ಅಂತ ಹೇಳಮ್ಮ. ಅಮ್ಮ, ಅದು ಏನು ಹೇಳಮ್ಮ? ಏನ್ ಬೇಕಾದ್ರೂ ತಡ್ಕೊಳ್ಳೋ ಶಕ್ತಿ ಈ ನಿನ್ ತಾಯಿಗಿದೆ. ಏನು ಅಂತ ಹೇಳು. ಅಮ್ಮ, ಅದು ತುಂಬಾನೇ ಸಂತೋಷ ಪಡೋಂಥ ವಿಷಯ. ಅಮ್ಮ, ಒಂದು ದೊಡ್ಡ ಮನೆಗೆ, ಒಂದು ಒಳ್ಳೆ ಕುಟುಂಬಕ್ಕೆ ನಮ್ ಸೀತು ಸೊಸೆಯಾಗಿ ಹೋದ್ರೆ ಹೇಗಿರುತ್ತಮ್ಮ? ಅದಕ್ಕಿಂತ ಸಂತೋಷವಾದ ವಿಷಯ ಇನ್ನೇನಮ್ಮ ಇದೆ? ಹಾಗಾಗ್ಲಿ ಅನ್ನೋದೇ ನನ್ನ ಆಸೆ. ಆ ನಿಮ್ಮ ಮಹದಾಸೆ ಆದಷ್ಟು ಬೇಗ ನೆರವೇರುತ್ತೆ ಅಂತ ಹೇಳಿದ್ರೆ ನಿಂಗೆ ಸಂತೋಷ ಆಗುತ್ತಲ್ವಾ ಅಮ್ಮ? ಖಂಡಿತವಾಗ್ಲೂ ಸಂಗೀತ. ನಿಮ್ಮಿಬ್ರನ್ನ ಒಂದು ಒಳ್ಳೆ ಕಡೆ ಸಂಬಂಧ ನೋಡಿ ಕೊಡಬೇಕು ಅನ್ನೋದೇ ಅವರ ನನ್ನ ಆಸೆ ಆಗಿತ್ತು. ಆರಾದ್ರ ಮನೆ ಸಂಬಂಧ ಆದಾಗ ನಾವೆಲ್ಲ ಎಷ್ಟು ಖುಷಿ ಪಟ್ಟಿದ್ವಿ, ಸಂತೋಷ ಪಟ್ಟಿದ್ವಿ. ಆದ್ರೆ ಹೇಗೆಲ್ಲ ಆಗೋಯ್ತು. ಅಮ್ಮ, ಆ ನೋವನ್ನೆಲ್ಲ ಮರೆಸುವಂತ ಒಂದು ಸುದ್ದಿ ಇದೆ ಅಮ್ಮ. ಆದ್ರೆ ಅದು
ಇಂಥ ಪರಿಸ್ಥಿತಿನಲ್ಲಿ ನಡಿಬಾರ್ದಾಗಿತ್ತು. ಅಮ್ಮ ನೋಡು, ನಿನಗೆ ನಾನು ಆ ವಿಷಯ ಹೇಳ್ತೀನಿ, ಆದ್ರೆ ನೀನ್ ಮಾತ್ರ ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೋಬಾರ್ದು, ಯಾರ ಮೇಲೂ ರೇಗಾಡ್ಬಾರ್ದು. ಎಂದು ನಿಮ್ಮಪ್ಪ ಹಾಸಿಗೆ ಹಿಡಿದ್ರು ಅದೇ ನನ್ನ ಕೋಪ ಸತ್ತೋಯ್ತು ಕಣೆ. ಎಂತೆಂಥ ತಪ್ಪುಗಳನ್ನೂ ಕ್ಷಮಿಸಿದ್ದೀನಿ. ಪರವಾಗಿಲ್ಲ, ಹೇಳು, ನಾನು ಕೋಪ ಮಾಡ್ಕೊಳ್ಳಲ್ಲ. ಅಮ್ಮ, ಅದು ನಮ್ ಸೀತು ಮದ್ವೆ ಆಗೋಯ್ತಮ್ಮ.